ಹಾಯ್ ಎಲ್ಲೋ ನಮಸ್ಕಾರ ದೋಸ್ತ. ಎಲ್ಲರೂ ಹೇಗಿದ್ದೀರಾ? ಕೆಲ ಸಿನಿಮಾಗಳೇ ಹಾಗೆ ಆರಂಭದಿಂದಲೇ ಕುತೂಹಲ ಹುಟ್ಟಿಸಿ ಬಿಡ್ತವೆ. ಯಶ್ ಅಭಿನಯದ ಟಾಕ್ಸಿಕ್ ಇದೇ ಸಾಲಿಗೆ ಸೇರುವಂಥ ಸಿನಿಮಾ. ಕಳೆದ ಡಿಸೆಂಬರ್ನಲ್ಲಿ ಅಧಿಕೃತವಾಗಿ ಘೋಷಿಸಲಾದ ಈ ಸಿನಿಮಾ KGF ಚಿತ್ರವನ್ನು ಮೀರಿಸುತ್ತೆ ಅನ್ನೋ ರಾಕಿಂಗ್ ಸ್ಟಾರ್ ಅಭಿಮಾನಿಗಳ ನಂಬಿಕೆ. ಇದಕ್ಕೆ ಪೂರಕವಾಗಿ ಯಶ್ ತಮ್ಮ ತಂಡದ ಜೊತೆ ಕೆಲಸ ಮಾಡುತ್ತಿದ್ದಾರೆ ಕೂಡ. ಇನ್ನು ಟಾಕ್ಸಿಕ್ ಚಿತ್ರಕ್ಕೆ ಕೇವಲ KVN ಸಂಸ್ಥೆ ಹಣ ಹೂಡುತ್ತಿಲ್ಲ, ಯಶ್ ಪಾಲು ಕೂಡ ನಿರ್ಮಾಣವಾಗಲಿದೆ. ಈ ಕಾರಣಕ್ಕೆ ತಮ್ಮ ಚಿತ್ರಕ್ಕೆ ಯಾರು ಬೇಕು ಯಾರು ಬೇಡ ಎನ್ನುವ ತೀರ್ಮಾನವನ್ನು ತೆಗೆದುಕೊಳ್ಳುವ ಹಕ್ಕು ಯಶ್ ಅವರಿಗಿದೆ. ಇದಕ್ಕೆ ಕೈಗನ್ನಡಿ ಎಂಬಂತೆ ಮೊದಲ ದಿನದಿಂದಲೇ ಟಾಕ್ಸಿಕ್ ಚಿತ್ರಕ್ಕೆ ಈ ಪಾತ್ರಕ್ಕೆ ಇವರೇ ಬೇಕು ಎಂದು ಪಟ್ಟು ಹಿಡಿದು ಕಲಾವಿದರನ್ನು ಮತ್ತು ತಂತ್ರಜ್ಞರನ್ನು ಯಶ್ ಪ್ರತಿಭಾವಂತರನ್ನು ಹುಡುಕುತ್ತಿದ್ದಾರೆ. ಎಕ್ಕಿ ತಮ್ಮ ಚಿತ್ರಕ್ಕೆ ಆಯ್ಕೆ ಮಾಡುತ್ತಾ ಬಂದಿರುವ ಯಶ್ ಹಾಗೆ ನೋಡಿದರೆ ಈ ಏಪ್ರಿಲ್ 10ರಂದು ತಮ್ಮ ಅಸಂಖ್ಯಾತ ಅಗಣಿತ ಅಭಿಮಾನಿಗಳಿಗೆ ದರ್ಶನ ನೀಡಬೇಕಿತ್ತು. ಟಾಕ್ಸಿಕ್ ಚಿತ್ರವನ್ನು ಬಿಡುಗಡೆ ಮಾಡುವ ಮೂಲಕ ಮನರಂಜನೆಯ ರಸದೌತಣ ಬಡಿಸಬೇಕಿತ್ತು. ಆದರೆ ಹಾಲಿವುಡ್ಗೆ ಶೆಡ್ಡು ಹೊಡೆಯಲು ನಿಂತ ಕನ್ನಡದ ಬೇಟೆಗಾರ. ಹೀಗಾಗಿಯೇ ಅವಸರವೇ ಅಪಘಾತಕ್ಕೆ ಕಾರಣವೆಂಬುದನ್ನು ಅರಿತ ಯಶ್ ಈ ಬಾರಿ ಲೇಟಾದರೂ ಲೇಟೆಸ್ಟ್ ಆಗಿ ಎಂಟ್ರಿ ನೀಡಲು ಸಿದ್ಧರಾಗಿದ್ದಾರೆ. ತಮ್ಮ ಚಿತ್ರದ ಹೊಸ ಬಿಡುಗಡೆಯ ದಿನಾಂಕ ಘೋಷಿಸಿದ್ದಾರೆ. ಈ ವರ್ಷ ಅಲ್ಲ, ಬದಲಿಗೆ ಮುಂದಿನ ವರ್ಷ ಮಾರ್ಚ್ 19, 26ರಂದು ಯುಗಾದಿ ಹಬ್ಬದ ಪ್ರಯುಕ್ತ ತಮ್ಮ ಕನಸಿನ ಕೂಸನ್ನು ನಿಮ್ಮೆಲ್ಲರ ಮಡಿಗೆ ಹಾಕುವ ನಿರ್ಧಾರ ಮಾಡಿದ್ದಾರೆ. ಅಸಹಜವಾಗಿ ಯಶ್ ಅವರ ಈ ಸೋಷಿಯಲ್ ಮೀಡಿಯಾ ಪ್ರಕಟಣೆಯಿಂದ ಅಭಿಮಾನಿಗಳು ಹುಚ್ಚೆದ್ದಿದ್ದಾರೆ. ಇವತ್ತಿಂದ IPL ಪಂದ್ಯಾವಳಿ ಶುರುವಾಗುವುದನ್ನು ಮರೆತು ಟಾಕ್ಸಿಕ್ ಚಿತ್ರದ ಬಿಡುಗಡೆಯ ಸುದ್ದಿಯನ್ನು ಕೇಳಿ ಸಂಭ್ರಮಿಸುತ್ತಿದ್ದಾರೆ. ಎಕ್ಸ್ನಲ್ಲಿ ಟಾಕ್ಸಿಕ್ ದ ಮೂವಿ ಎಂಬ ಹ್ಯಾಶ್ಟ್ಯಾಗ್ ಹಾಡಿ ಟ್ರೆಂಡ್ ಕೂಡ ಮಾಡುತ್ತಿದ್ದಾರೆ. ಆದರೆ ಇದೇ ಸಮಯದಲ್ಲಿ ಯಶ್ ಅವರ ಅಭಿಮಾನಿಗಳಿಗೆ ಒಳಗೊಳಗೆ ಅಸಹನೆಯೊಂದು ಅಬ್ಬೆಯಾಡುತ್ತಿರುವಂತಿದೆ. ಕಾಯುವುದೊಂದೇ ನಮ್ಮ ಕೆಲಸ ಎನ್ನುವ ಅಭಿಪ್ರಾಯ ಕೂಡ ವ್ಯಕ್ತವಾಗುತ್ತಿದೆ. ಇನ್ನು ಎಲ್ಲರಿಗೆ ಗೊತ್ತಿರುವಂತೆ ಕನ್ನಡದಲ್ಲಿರುವುದೇ ಬೆರಳೆಣಿಕೆ ಸ್ಟಾರ್ಗಳು. ಆ ಪೈಕಿ ಯಶ್ ಕೂಡ ಒಬ್ಬರು. ಆದರೆ ಈಗ ಪಂಚವಾರ್ಷಿಕ ಮತ್ತು ತ್ರೈವಾರ್ಷಿಕ ಯೋಜನೆಗೆ ತಮ್ಮ ಬದುಕನ್ನು ಅಪಹರಿಸಿಕೊಂಡಿದ್ದಾರೆ. ಹೀಗಾದರೆ ಹೇಗೆ ಎಂಬ ಪ್ರಶ್ನೆಯನ್ನು ಕೂಡ ಅನೇಕರು ಕೇಳಲು ಶುರು ಮಾಡಿದ್ದಾರೆ. ಪ್ಯಾನ್ ಇಂಡಿಯಾ, ಪ್ಯಾನ್ ವರ್ಲ್ಡ್ ಸಹವಾಸ ಸಾಕು, ಮರಳಿ ಕನ್ನಡ ಚಿತ್ರಕ್ಕೆ ಬಂದು ಬಿಡಿ ಎನ್ನುತ್ತಿದ್ದಾರೆ. ಇನ್ನುಳಿದಂತೆ ಮಾರ್ಚ್ 19ರಿಂದ ಮಾರ್ಚ್ 22ರಿಂದ ನಿರಂತರ ರಜೆಗಳಿವೆ. ಈ ಹಿನ್ನೆಲೆಗೆ ಟಾಕ್ಸಿಕ್ ಚಿತ್ರಕ್ಕೆ ದೇಶದೆಲ್ಲೆಡೆ ಅಭೂತಪೂರ್ವ ಸ್ವಾಗತ ಸಿಗುವ ನಿರೀಕ್ಷೆ ಇದೆ. ಇನ್ನು ಟಾಕ್ಸಿಕ್ ಕೇವಲ ಪಂಚಭಾಷೆಯಲ್ಲಿ ಮಾತ್ರ ಬಿಡುಗಡೆಯಾಗುತ್ತಿಲ್ಲ, ಬದಲಿಗೆ ಇಂಗ್ಲಿಷ್ನಲ್ಲಿ ಕೂಡ ಬಿಡುಗಡೆಯಾಗುತ್ತಿದೆ. ಏಕಕಾಲಕ್ಕೆ ಕನ್ನಡದ ಜೊತೆ ಇಂಗ್ಲಿಷ್ನಲ್ಲಿ ಕೂಡ ಚಿತ್ರೀಕರಣವಾಗುತ್ತಿದೆ. ಒಟ್ಟಿನಲ್ಲಿ ಸದ್ಯ ಟಾಕ್ಸಿಕ್ ಚಿತ್ರಕ್ಕೆ ಹೊಸ ಬಿಡುಗಡೆ ದಿನಾಂಕ ಘೋಷಣೆಯಾಗಿದ್ದು, ಅನೇಕರು ಈಗಲೇ ಚಿತ್ರದ ಗಳಿಕೆ ಎಷ್ಟಾಗಬಹುದು ಎಂದು ಲೆಕ್ಕ ಹಾಕುತ್ತಿದ್ದಾರೆ. ಮೊದಲ ಶೋವನ್ನು ಟಾಕ್ಸಿಕ್ ನೋಡಬೇಕೆಂದು ಫ್ಯಾನ್ಸ್ ಮಾಡುತ್ತಿದ್ದಾರೆ. ಈ ಅಪ್ಡೇಟ್ನಲ್ಲಿ ಇಷ್ಟೇ. ಮುಂದಿನ ಅಪ್ಡೇಟಲ್ಲಿ ಸಿಗೋಣ. ಅಲ್ಲಿವರೆಗೂ ಸಪೋರ್ಟ್ ಮಾಡಿ. ಸೈನ್ ಆಫ್ ಚಂದು ಟಾಕ್ ಕನ್ನಡ.